Hello guys, welcome back to my channel and welcome back to my new video guys. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಅಂದ್ರೆ ನಮ್ಗೆ ಹೊಸ ವರ್ಷ ಇದ್ದಂಗೆ. ಬೇರೆಯವ್ರಿಗೆ ನ್ಯೂ ಇಯರ್ ಹೆಂಗೋ ನಮ್ಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಸೊ ನಾವು ಬೆಳಗ್ಗೆನೆ ಎದ್ದು ಎಣ್ಣೆ ಸ್ನಾನ ಮಾಡಿ ತಿರ್ಗಾ ಮನೆಗೆ ತೋರಣ ಎಲ್ಲ ಕಟ್ತೀವಿ. ಸೊ ಬನ್ನಿ ಫಸ್ಟ್ ತೋರಣದಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ತೋರಣಕ್ಕೆ ಮಾವಿನ ಸೊಪ್ಪು ಕಿತ್ಕೊಬರಕ್ ಹೋಗೋಣ ಗೈಸ್. ಮಾವಿನ ಮರದ ಹತ್ರ ಬಂದಿದ್ನಿ. ಸೊ ಬನ್ನಿ ಕಿತ್ಕೊಳ್ಳೋಣ ಗೈಸ್. ನಮ್ ತಾತ ಕಿತ್ಕೊಂಡಿದ್ದಾಯ್ತು. ಸೊ ಗಾಡಿಯಲ್ಲಿ ಬಂದಿದ್ದೀನಿ. ಸೊ ಮನೆಗೆ ಹೋಗಿ ತೋರಣ ಕಟ್ಟೋದೆ. ಸೊ ಅಲ್ಲಿ ಫೈನಲಿ ಡನ್. ಗೈಸ್ ಫೈನಲಿ ಎರಡು ಹತ್ರನೂ ತೋರಣ ಕಟ್ಟಿದಾಯ್ತು. ಸೊ ಇವಾಗ ಬೇವಿನ ಸೊಪ್ಪು ಬೇವಿನ ಸೊಪ್ಪು ತರಕ್ ಹೋಗಿದ್ದಾರೆ. ಸೊ ಬಂದ್ಮೇಲೆ ಬೇವಿನ ಸೊಪ್ಪು ಹಾಕ್ಲಿ, ಯಾಕಂದ್ರೆ ಯುಗಾದಿ ಹಬ್ಬದಲ್ಲಿ ಬೇವಿನ ಸೊಪ್ಪೆ ಮೇನು. ಸೊ ಇವಾಗ ನೆಕ್ಸ್ಟ್ ರೆಡಿ ಆಗದ ಇಲ್ಲ ಬೇರೆ ಏನಾನ ಮಾಡೋದ ಅಂತ ಯೋಚನೆ ಮಾಡ್ತಿದೀನಿ. ಅಕಸ್ಮಾತ್ ರೆಡಿ ಆದ್ಮೇಲೆ ಸಿಗ್ತೀನಿ, ಇಲ್ಲ ಅಂದ್ರೆ ಹಾಗೆ ಸಿಗ್ತೀನಿ. ರೆಡಿ ಮಾಡ್ತಿದ್ದಾರೆ. ಸೊ ನಾನು ಇವಾಗ ಒಬ್ಬಟ್ಟು ರಸಗೆ ಮಾಡೋದಕ್ಕೆ ಇದು ಹುರ್ಕೋತಿದ್ದೀನಿ. ಒಬ್ಬಟ್ಟು ರೆಡಿ ಮಾಡ್ತಿದೀವಿ, ಆದ್ರೆ ಬರ್ತಿಲ್ಲ, ನೋಡ್ತಿದೀವಿ. ಅದಕ್ಕೆ ಪೂರ್ಣ ಸ್ವಲ್ಪ ಜಾಸ್ತಿ ಮೆತ್ತಗಾಗ್ಬಿಟ್ಟಿದೆ. ಗೈಸ್ ಫೈನಲಿ ರೆಡಿ ಆಗಿದ್ದೀನಿ. ಔಟ್ಫಿಟ್ ಬಂದು ಇದೆ ಔಟ್ಫಿಟ್. ಸೊ ಇವಾಗ ಒಬ್ಬಟ್ಟು ಅರ್ಧ ಸುಟ್ಟಿದಾಗಿದೆ, ಇನ್ನು ಅದು ಸ್ವಲ್ಪ ನೀಟಾಗಿ ಬರ್ತಿರಲಿಲ್ಲ, ರೆಡಿ ಮಾಡಬೇಕು ಅಂತಿದ್ರು. ಸೊ ಅದಕ್ಕೆ ನಾನು ರೆಡಿ ಆಗ್ಬಿಡೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ. ಸೊ ನಾನು ಇವಾಗ ಬೆಳಗ್ಗೆಯಿಂದ ಟಿಫನ್ ತಿಂದಿಲ್ಲ, ಊಟನೂ ಮಾಡಿಲ್ಲ. ಸೊ ಬನ್ನಿ ಊಟ ಮಾಡೋಣ. ಒಬ್ಬಟ್ಟು ರಸ ಎಲ್ಲ ಮಾಡಿದ್ದಾರೆ, ಯಾವ್ದಾನ ಒಂದು ತಿನ್ನೋಣ ಬನ್ನಿ ಗೈಸ್. ಒಬ್ಬಟ್ಟು ತಿನ್ನೋಣ ಅನ್ಕೊಂಡೆ, ಆದ್ರೆ ಬೇಡ, ಒಬ್ಬಟ್ಟು ರಸ ಮಾತ್ರ ಘಮ್ ಅಂತಿತ್ತು. ಸೊ ಅನ್ನ ಇಕ್ಕೊಂಡು ಒಬ್ಬಟ್ಟು ರಸ ಜೊತೆ ತುಪ್ಪ ಹಾಕೊಂಡು ತಿಂತಿದ್ರೆ ನೆಕ್ಸ್ಟ್ ಲೆವೆಲ್ ಗೈಸ್. ಸೊ ತಿಂದ್ಮೇಲೆ ಸಿಗ್ತೀನಿ ಗೈಸ್ ನಿಮ್ಗೆ, ಆಮೇಲೆ ಏನ್ ಮಾಡೋಣ ಅಂತ ನೋಡೋಣ ಗೈಸ್. ಗಾಡಿ ಎತ್ಕೊಂಡು ದೇವಸ್ಥಾನ ಹತ್ರ ಬಂದಿದ್ವಿ, ತೆಗ್ದಿದ್ದಂಗವ್ರೆ. ಸೊ ಬನ್ನಿ ಒಳಗಡೆ ಹೋಗೋಣ. ತೆಗ್ದವ್ರ ಇಲ್ಲ ಅಂತ ನೋಡೋಣ ಅಂತ ಒಳಗಡೆ ಹೋಗೋಣ ಬನ್ನಿ. ದೇವಸ್ಥಾನ ತೆಗ್ದಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಪ್ರಸಾದ ಇಸ್ಕೊಂಡು ತಿಂತಾ ಇದೀವಿ. ನಮ್ಮ ಜೊತೆ ಅವಳು ಬಂದವಳೆ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗಿ ಇವಾಗ ನಮ್ ದೊಡ್ಡಪ್ಪ ಮನೆ ಹತ್ರ ಬಂದಿದ್ದೀನಿ. ಸೊ ಬನ್ನಿ, ನನ್ ತಂಗಿ ಏನ್ ಮಾಡ್ತಾವಳೆ ನೋಡೋಣ ಅನ್ಬಿಟ್ಟು ಬಂದಿದೀವಿ. ಸೊ ಬನ್ನಿ ನೋಡೋಣ ಏನ್ ಮಾಡ್ತಾವಳೆ, ಎಷ್ಟೊತ್ತಿಂದ ಮಾಡ್ತಾವಳೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ ತಿರ್ಗಾ ರೆಡಿ ಆಗ್ತಾವಳೆ. ಜ್ಯೂಸ್ ಕೊಟ್ಟಿದ ತಕ್ಷಣ ಇಟ್ಕೊಂಡಿದ್ದಾಳೆ. ಚಿತ್ರ ಏನ್ ಅಂದಿದ್ ನೀನ್ ಬಟ್ಟೆಕ? ಹೇಳು ನಿನ್ ಬಟ್ಟೆಕ.
ಅಜ್ಜಿ ಹೇಳಿದ್ದೆ ಒಳ್ಳೆ ಕಾಸಿಲ್ಲ ಅಂತ. ನಾನೇ 4 ಕಣಿ ಕೊಟ್ಬಿಟ್ಟು ಹೊಲ್ಗೆ ಹಾಕ್ಸ್ಕೊಡ್ತಾ ಇದ್ದೀನಿ. ಇವ್ರು ಕೂಡ ಅಷ್ಟೇ. ಅಜ್ಜಿ ಹೇಳಿದ್ರು ಅರ್ಧೋಗೈತಂತ, ಈಗ ಅರ್ಧೋಗೈತಂತ, ಒಳ್ಳೆ ಕಾಸಿಲ್ಲ ಅಂತ. 4 ಕಣಿ ಕೊಟ್ಬಿಟ್ಟು ನಾನೇ ಹಾಕ್ಸ್ತಿದ್ದೆ ಹೇಳಿದಿದ್ರೆ ಅಂತ ಬೇರೆ ಹೇಳ್ದವ್ರೆ ಗೈಸ್ ಡೈಲಾಗು. ನಾನು ಹೇಳಿದೆ ರೇಷ್ಮೆ ಸೀರೆ ತಗೊಂಡು ಹೊಲ್ಸು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ನೀವೇ ತಿಂದ್ಬಿಡು. ಎಳ್ಳು ಬೆಲ್ಲ ಅಲ್ಲ ಅದು ಎಳ್ಳು ಬೆಲ್ಲನ ಎಳ್ಳು ಬೆಲ್ಲ ಅಂದವಳು ಗಾಡಿನಾಗ ನಮ್ಮ ಅಜ್ಜನ್ ಡ್ರಾಪ್ ಹಾಕಕ್ ಹೋಗ್ತಾವಳೆ. ಸೊ ನಾವ್ ಇಲ್ಲಿಂದ ಎಲ್ಲಿ ಹೋಗ್ತಿದೀವಿ ಅಂದ್ರೆ ಹೇಮಾ ಮನೆ ಹತ್ರಕ್ ಹೋಗೋಣ ಅಂತ ಹೋಗ್ತಿದೀವಿ. ಸೊ ಬನ್ನಿ ಹೇಮಾ ಮನೆ ಹತ್ರ ಹೋಗೋಣ. ಗಾಡಿ ಎತ್ಕೊಂಡು ರೌಂಡ್ ಹೋಗೋಣ ಅನ್ಬಿಟ್ಟು ಹೋಗ್ತಿದೀವಿ. ಹೇಮಾ ಮನೆ ತಕ್ ಹೋದವ್ರು ಹೇಮಾ ಕರ್ದೇ ಇಲ್ಲ, ನಾವೇ ಬರ್ತಿದೀವಿ ಓದ್ತಿದೀವಿ. ಸೊ ಇರಿ ನೋಡುವ ಏನ್ ಮಾಡ್ತೀವೋ ಗೊತ್ತಿಲ್ಲ. ಫುಲ್ ಬೋರ್ ಹೊಡಿತಿದೆ ಈ ಸತಿ. ಯಾಕೋ ಹಬ್ಬ ಅನ್ನೋ ವೈಬೇ ಇಲ್ಲ. ಯಾಕಂದ್ರೆ ಮುಂಚೆ ಆದ್ರೆ ಬೆಳಗಿನ ಸಾಯಂಕಾಲವರೆಗೂ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರೋದು. ಊರಲ್ಲಿ ಕೂಡ ಕಾರ್ಡ್ಸ್ ಎಲ್ಲ ಆಡೋರು. ಕಾರ್ಡ್ಸ್ ಆಡೋದೇ ಒಂದು ಫೇಮಸ್ ಇತ್ತು. ಇವಾಗ ನೋಡಿದ್ರೆ ಯಾರು ಆಡ್ತಾನೂ ಇಲ್ಲ. ಸೊ ಅದಕ್ಕೆ ಒಂಥರ ಬೋರ್ ಹೊಡಿತಿದೆ. ನಾವು ಚಿಕ್ಕವರಿದ್ದಾಗ ಎಗ್ಗು ಟೈಲು ಅದು ಇದು ಅಂತ ಆಡೇರಿ. ಇವಾಗ ಫುಲ್ ರೆಡಿ ಆಗ್ಬಿಟ್ಟು ಓಡಾಡ್ತಾ ಇದೀವಿ ಅಷ್ಟೇ. ಹೇಮೋ ಮನೆ ತಕ್ಕೆ ಬಂದ್ವಿ ಗಾಯ್ಸ್. ನೋಡಿ ಗಾಯ್ಸ್ ಏನು ಗೊತ್ತಾ, ಇವಳು ಬಟ್ಟೆಗೆ ಯಾವ ಸ್ಲಿಪ್ಪರ್ ಹಾಕ್ಕೊಳ್ಳಿ ಹೊಸ ತೊಗೊಂಬಂದೆ 2 ಸ್ಲಿಪ್ಪರು ಮ್ಯಾಚಿಂಗ್ ಯಾವ್ದಾಗ್ತಿದೆ ಅಂತ ಕೇಳ್ತಿದ್ಲು. ನಾವು ನೋಡಿದ್ರೆ ಎಲ್ಲ ಔಟ್ಫಿಟ್ಗೂ ಒಂದೇ ಚಪ್ಪಲಿ ಗಾಯ್ಸ್. ಚೂಡಿದಾರ್ ಆದರೂ ಅದೇ, ಯಾವುದಾದ್ರೂ ಅದೇ. ಇವಳು ನೋಡಿದ್ರೆ ಇವಾಗ ಹೊಸದು ಬೇರೆ ತೊಗೊಂಬಂದ್ಲಂತೆ ಹಬ್ಬಕ್ಕಂತಾನೆ. ಸೊ ಅದನ್ನು ಬೇರೆ ತೋರಿಸ್ತಿದ್ಲು. ಈ ಬಾಕ್ಸ್ ತುಂಬ ಅವಳವೇ ಅಂತ ಇರೋದು ಅಂತ ಬೇರೆ ಹೇಳ್ತಿದ್ಲು. ನನ್ನವೇ ಇರೋದು ಹಂಗೆ ಹಿಂಗೆ ಅಂತ. ಸೊ ಅದಾದಮೇಲೆ ಫೋಟೋಸ್ ಹಿಡ್ಕೊಳೋಣ ಅಂತ ಹೇಳ್ತಿದ್ಲು. ನೋಡಿದ್ರೆ ಇವ್ರ ಜೊತೆ ಹೋದ್ರೆ ಅಂತೂ ಇವತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಅಂದ್ಕೊಂಡೆ. ವಾಯ್ಸ್ ಬೇರೆ ರೆಕಾರ್ಡ್ ಆಗಿರಲಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೆ. ನಾನಂತೂ ಇವ್ರು ಎಷ್ಟು ಫೋಟೋಸ್ ಹಿಡ್ಕೋತಾರೋ. ಚಿತ್ರ ಹೇಮಾ ಬೇರೆ ಮೊದಲೇ ಫೋಟೋಸ್ ಅಂದರೆ ಹುಚ್ಚು ಜಾಸ್ತಿ ಇವ್ರಿಗೆ. ಸೊ ಅದಕ್ಕೆ ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಹಾಗೆ ಅದೇ ಗ್ಯಾಪಲ್ಲಿ ದೇವಸ್ಥಾನ, ಗಂಗಮ್ಮನ ದೇವಸ್ಥಾನ ಹಂಗೆ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಹೋಗಿ ನಮಸ್ಕಾರ ಹಾಕಿ ಅದು ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಸೊ ಅಲ್ಲಿಂದ ತಿರುಗಿ ನಾವು ಲೊಕೇಶನ್ ಇದೆ. ಇದು ನಾವು 3 ದಿನಕ್ಕೂ ಫೋಟೋ ಶೂಟಿಗೆ ಬರ್ತೀವಿ. ಹೇಮಾ ಮದ್ವೆ ಮಟನ್ ಊಟನು ಇಲ್ಲೇ ಗಾಯ್ಸ್. ನಮ್ದು ಹೇಮಾ ಮನೆ ಹೇಮಾ ಮಟನ್ ಊಟ ಇಲ್ಲೇ ಅಂತ ಗಾಯ್ಸ್. ಅಲ್ಲಿ ಮಾಡೋದು ಇಲ್ಲೇ ಮಾಡ್ಕೋತಾಳಂತ ಹೇಳ್ತಾನೆ ಇರ್ತಾಳೆ ಯಾವಾಗನು. ಸೊ ಬನ್ನಿ ಎಷ್ಟೊತ್ತಾಗುತ್ತಾ ನೋಡೋಣ. ಅವ್ರು ಫೋಟೋ ಶೂಟ್. ನಾವು ಗಾಡಿಗಳು ಎತ್ಕೊಂಡ್ ಬಂದಿದೀವಿ. ನಾನ್ ಬೈಕು, ಅವ್ರಿಬ್ರು ಸ್ಕೂಟಿನಾಗ ಬಂದ್ರು. ಅವ್ರ 3 ಜನ, ನಾನು ಮತ್ತೆ ಇವಳು ಗಾಡಿಯಲ್ಲಿ ಬಂದ್ವಿ. ಸೊ ಬನ್ನಿ ಹೋಗೋಣ. ಏನಂದ್ರೆ ನಾನು ಫಸ್ಟ್ ವಿಡಿಯೋ ಕೂಡ ಇಲ್ಲೇ ಶೂಟ್ ಮಾಡಿದ್ದಿದ್ದು ನಾನು. ಸೊ ಇಲ್ಲೊಂಥರ ಮೆಮೊರಿ ಗೈಸ್. ಹೋದ ವರ್ಷ ಯುಗಾದಿಗೆ ನಾನು ಫಸ್ಟ್ ವಿಡಿಯೋ ಶೂಟ್ ಮಾಡಿದ್ದು. ಒಂಥರ ಮೆಮೊರಿ ಇದೆ ಗೈಸ್ ಇಲ್ಲಿ ತುಂಬಾ. ಸೊ ಒಂದ್ ವಾರ ಅಂದ್ರೆ ಯುಗಾದಿ ಅಂದ್ರೆ ಲಾಸ್ಟ್ ಇಯರ್ ಮಾರ್ಚ್ 30th ಇದ್ದಿದ್ದು. ಆದ್ರೆ ಈ ಸತಿ ಯುಗಾದಿ ಹಬ್ಬ ಬೇಗ ಬಂದಿದೆ. ಒಂಥರ ಮೆಮೊರಿ ಇದೆ ಇಲ್ಲಿ. ನಾನು ಚಿತ್ರ ಇಂತ 3 ಜನ ಬಂದಿದ್ದು. ಈ ಸತಿ ಹೇಮಾ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ವಿ ಫೋಟೋಸ್ ಹಿಡ್ಕೊಳ್ಳೋಣ ಅಂತ. ಹೋದ್ ಸತಿ ಇವಳು ಪರಿಚಯ ಫ್ರೆಂಡೇ ಆಗಿರಿಲ್ಲ. ಹುಚ್ಚು ಅಮ್ಮ ನೀವು ಸತಿ ಅಷ್ಟೊಂದು ಕ್ಲೋಸ್ ಆಗಿರಿಲ್ಲಮ್ಮ ನಾವೆಲ್ಲ. ಅದನ್ನೆಲ್ಲ ಹಾಕ್ಬಿಡ್ತೀವಿ ಗಾಯ್ಸ್. ಅವಾಗಿಂದ ಫೋಟೋ ಹಿಡೀಕಂತಾನೆ ಅವ್ರೆ ನನ್ ತೆಗಿ ಅಂತಾನೆ ಅವ್ರೆ. ಬೇಕಂದ್ರೆ ನಾನ್ ಲೆಕ್ಕ ಹಾಕಿ ತೋರಿಸ್ತೀನಿ ಯಾರು ಜಾಸ್ತಿ ಐತೆ ಅಂತ. ಗಾಯ್ಸ್ ಆಮೇಲೆ ಸಿಗ್ತೀನಿ. ಅಕ್ಕ ಬೆಸ್ಟರು ಅಂತ ಸ್ಟ್ಯಾಂಡ್ ಎತ್ಕೊಂಡ್ಬಂದ್ಬಿಟ್ಟವಳೆ. ಅವಳು ಪಾಡ್ಕವಳೆ ಹಿಡ್ಕೋತಾವಳೆ. ಗಾಯ್ಸ್ ವಾಪಸ್ ಮನೆಗೆ ಹೋಗ್ತಿದೀವಿ. ಮನೆಯಿಂದ ಫೋನ್ ಮಾಡ್ತಾನೆ ಇದ್ದಾರೆ. ಸೊ ಮನೆಗೆ ಹೋಗ್ತಿದೀವಿ ಗಾಡಿಗಳಲ್ಲಿ. ಸೊ ಗಾಡಿಯಲ್ಲಿ ಹೋಗೋದೆಲ್ಲ ವಿಡಿಯೋ ಮಾಡಲ್ಲ. ಸೊ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಇವಾಗ ಮನೆಗೆ ಬಂದೇಳು. ನೋಡಿದ್ರೆ ನೈಟ್ ಡ್ರೆಸ್ ಹಾಕೊಂಡವಳೆ, ಚಡ್ಡಿ ಹಾಕೊಂಡು ಬೇರೆ. ಪ್ಯಾಂಟ್ ನೋಡಿದ್ರೆ ಇಲ್ಲಿ ಬಿಚ್ಚಾಕೋಳೆ. ಹಾಯ್ ಮಾಡು ಮಾಡು ಮಾಡು.
ಮನೆಗೆ ಹಲಸಿನಕಾಯಿ ಇತ್ತು, ಸೊ ಕೊಯ್ಯೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ. ಸೊ ಬನ್ನಿ ಕಟ್ ಮಾಡೋಣ. ಗೈಸ್ ಫಸ್ಟು ಕೈಗೆ ಹಳ್ಳೆಣ್ಣೆ ಹಚ್ಕೋಬೇಕು, ಯಾಕಂದರೆ ಹಳ್ಳೆಣ್ಣೆ ಹಚ್ಕೊಂಡ್ರೆ ಕೈಗೆ ಬಂಕ ಮೆತ್ತಲ್ಲ. ಸೊ ಕೈಗೂ ಹಚ್ಕೋಬೇಕು, ಕುಡುಗಳಿಗೂ ಹಚ್ಕೋಬೇಕು, ಯಾಕಂದರೆ ಅವಾಗ ಬಂಕ ಮೆತ್ಕೊಳಲ್ಲ. ಆರಾಮಾಗ ತೆಗೆದ್ಬಿಡ್ಬೋದು ಬಂಕನ. ಅಂದರೆ ಬಂಕ ತೆಗಿಬೋದು, ಕಾಯಿ ಕೈಯೋದಲ್ಲ. ಕಟ್ಟೆ ಆಯ್ತಲ್ಲ. Moments later, a few minutes later, a few inches later, 12 seconds later, 3 days later, 3 weeks later, many months later, 6.5 hours later, 1 eternity later, 2,000 years later. ಟೇಸ್ಟ್ ಮಾಡ್ತಿದ್ದೀನಿ ಗೈಸ್. ಬಿಡ ಕೊಯ್ತೀನಿ ಗೈಸ್, ಕೊಯ್ದಿದ್ದಾದ್ಮೇಲೆ ಸಿಗ್ತೀನಿ. ಗೈಸ್ ಫೈನಲಿ ಬಿಡಿಸ್ದೆ. ಹಲಸಿನಕಾಯಿ ತಿನ್ನಕ್ಕೆ ಸುಲಭ ಇರ್ಬೋದು, ಆದರೆ ಬಿಡ್ಸೋಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಕೊಯ್ಯಕ್ಕೆ ಕೂಡ ನನಗಂತೂ ಸಾಕಾಗೋಯ್ತು. ತಿಂದು ಇಲ್ಲ, ಬಿಡಿಸ್ಬಿಟ್ಟು ಎತ್ತಿಕ್ಬಿಟ್ಟು ಬಂದೆ. ನಮ್ಮ ಅತ್ತೆ ಏನೋ ಕರೀತಾವ್ರಂತೆ, ಸೊ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಿದ್ದೀನಿ. ಸೊ ಅದಾದ್ಮೇಲೆ ಸಿಗ್ತೀನಿ ಗೈಸ್. ಕುತ್ಕೊಂಡು ರೀಲ್ಸ್ ನೋಡ್ತಿದ್ವಿ, ಐಸ್ ಕ್ರೀಮ್ ತಂದು ಕೊಟ್ಬಿಟ್ಟು ಹೋದ್ಲು ಚೋಕೋಬಾರು. ನಾವು ಈಚೆನೇ ಕೂತಿದ್ದೀವಿ, ಬೋರ್ ಹೊಡಿತಿದೆ ಗೈಸ್ ಫುಲ್ಲು. ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಆಮೇಲೆ ಸಿಗ್ತೀನಿ ಗೈಸ್. ಗೈಸ್ ಮನೇಲಿ ಕುತ್ಕೊಂಡು ಬೋರ್ ಹೊಡಿತಿತ್ತು ನಮಗೆ, ಅದಕ್ಕೆ ಗಾಡಿ ಎತ್ಕೊಂಡು ಏನಾರ ತಿನ್ಕೊಬರೋಣ ಅಂತ ಬರ್ತೀವಿ. ಏನು ತಿನ್ನಬೇಕು ಅನ್ನೋದು ಐಡಿಯಾ ಇದೆ, ಅದು ತೆಗ್ದೈತೋ ಇಲ್ಲ ಅನ್ನೋದೇ ಗೊತ್ತಿಲ್ಲ. ಅದು ತೆಗ್ದಿಲ್ಲ ಅಂದರೆ ಪಾನಿಪುರಿ ಏನಾರ ತಿನ್ಕೊಬರ್ಬೇಕಷ್ಟೇ ಗೈಸ್. ಗೈಸ್ ನೋಡಿದ್ರೆ ತೆಗ್ದೇ ಇಲ್ಲ ಗೈಸ್. ಸೊ ವಾಪಸ್ ಪಾನಿಪುರಿ ಏನೋ ಸಿಗುತ್ತಾ ನೋಡೋಣ ನಮ್ಮ ಪಾಲ್ಗೆ. ಬನ್ನಿ ಪಾನಿಪುರಿ ಏನೋ ತಿನ್ಕೊಬರೋಣ. ಗೈಸ್ ಏನೂ ಸಿಕ್ಕಿಲ್ಲ, ಸೊ ಪಾನಿಪುರಿನೇ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಸೊ ನೋಡ್ರಿ ಗೈಸ್, ಬಕಾಸುರಿಗಿಳ್ತಾರೆ ಹೆಂಗೆ ತಿಂತವ್ರು ಇಬ್ರು. ಗೈಸ್ ಅದಾದಮೇಲೆ ತಿರ್ಗಾನು ದೇವಸ್ಥಾನದಲ್ಲಿ ಪೂಜೆ ಇತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ವಾಪಸ್ ಮನೆ ಕಡೆ ಬಂದೆ ಗೈಸ್. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಬರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗಾಯ್ಸ್, ಬಾಯ್. ಅಷ್ಟೇ.